ಎಲ್ಲರಿಗೂ ಶುಭ ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಮಾಯ್ದದೇವ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಇದೀಗ BM ಶ್ರೀಕಂಠಯ್ಯರವರ ಸಾಹಿತ್ಯದಿಂದ ರಚನೆಯಾದ ಬಾ ಬೆಳಕೆ ಎಂಬ ಗೀತೆಗೆ ಧ್ವನಿಯಾಗುವೆವು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬಿನಲಿ ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬಿನಲಿ ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ഇരുളു ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ഇരുളു ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬಿನಲಿ ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಇದೀಗ ಮಕ್ಕಳ ವರ್ತನೆಗಳ ಕುರಿತು ಒಂದು ಚಿಂತನೆಯನ್ನು ಮಾಡಲಿದ್ದಾರೆ ನಮ್ಮ ಸ್ನೇಹಿತೆ ಕುಮಾರಿ ವೀಕ್ಷಾ. ಈ ಕಾರ್ಯಕ್ರಮ ಆಲಿಸುತ್ತಿರುವ ಎಲ್ಲ ಮಕ್ಕಳಿಗೂ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಾನಿಂದು ಬದಲಾಗುತ್ತಿರುವ ಮಕ್ಕಳ ವರ್ತನೆಗಳ ಎಂಬ ವಿಷಯದ ಕುರಿತು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ವಿದ್ಯೆಯೇ ಜ್ಞಾನದ ಬೆಳಕು. ವಿದ್ಯೆ ಎಂಬ ಹಣತೆಯನ್ನು ಹಚ್ಚಿ ಜ್ಞಾನವೆಂಬ ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ಮಾಡುವವರೇ ಗುರುಗಳು. ಅಜ್ಞಾನದ ಅಂಧಕಾರವನ್ನು ಸರಿಸಿ ಸುಜ್ಞಾನದ ದೀವಿಗೆಯನ್ನು ಬೆಳಗಿಸಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣೀಭೂತರೇ ಗುರುಗಳು. ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಗುರು ಶಿಷ್ಯರ ಅವಿನಾಭಾವ ಸಂಬಂಧದೊಂದಿಗೆ ಶಿಕ್ಷಣದ ಪ್ರಕ್ರಿಯೆಗಳು ಆರಂಭಗೊಳ್ಳುತ್ತಿತ್ತು. ಈ ಪದ್ಧತಿಯಲ್ಲಿ ಕಲಿಕೆಗಿಂತ ಮೌಲ್ಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು. ಕಾಲಕ್ರಮೇಣ ಶಿಕ್ಷಣದ ಪ್ರಕ್ರಿಯೆಗಳು ಬದಲಾವಣೆಗೊಂಡು ಅಲ್ಲಲ್ಲಿ ಶಾಲೆಗಳ ನಿರ್ಮಾಣವಾಯಿತು. ತರಗತಿ ಕೊಠಡಿಗಳಲ್ಲಿ ವಿದ್ಯಾಭ್ಯಾಸ ನೀಡುವ ಪದ್ಧತಿ ಅಸ್ತಿತ್ವಕ್ಕೆ ಬಂತು. ವಿಷಯಾಧಾರಿತ ಕಲಿಕೆಗೆ ಹೆಚ್ಚು ಒತ್ತು ನೀಡಲಾಯಿತು. ಇಲ್ಲಿ ಕಲಿಕೆಯ ಜೊತೆಗೆ ಭಯ ಭಕ್ತಿಯ ವಾತಾವರಣವಿತ್ತು. ಶಿಕ್ಷೆಯ ಪ್ರಮಾಣ ಜಾಸ್ತಿ ಇದ್ದು ಗುರುಗಳನ್ನು ಕಂಡ ಕೂಡಲೇ ಭಯಭೀತರಾಗಿ ಕಂಪಿಸುವ ವಿದ್ಯಾರ್ಥಿಗಳ ಪ್ರಮಾಣ ಜಾಸ್ತಿ ಇತ್ತು. ಅಲ್ಲದೆ ಇಂದಿನ ಪದ್ಧತಿಯಂತೆ ಎಲ್ಲರನ್ನೂ ಉತ್ತೀರ್ಣಗೊಳಿಸುವ ಪದ್ಧತಿ ಇರಲಿಲ್ಲ. ನಿರ್ದಿಷ್ಟ ಸಾಮರ್ಥ್ಯ ಗಳಿಸಿದ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣಗೊಳಿಸಿ ಅದೇ ತರಗತಿಯಲ್ಲಿ ಪುನಃ ಕಲಿಯುವಂತೆ ಮಾಡುವ ಪದ್ಧತಿ ಇತ್ತು. ಆದರೆ ಕಾಲ ಬದಲಾದಂತೆ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಯಾಯಿತು. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಎಂಬ ಗುರಿಯೊಂದಿಗೆ ಆರಂಭಗೊಂಡ ಪದ್ಧತಿಯಲ್ಲಿ ಎಲ್ಲರೂ ಉತ್ತೀರ್ಣಗೊಳಿಸುವ ಪದ್ಧತಿ ಅಸ್ತಿತ್ವಕ್ಕೆ ಬಂತು. ಮಕ್ಕಳು ಕಷ್ಟಪಟ್ಟು ಕಲಿಯುವುದನ್ನು ಬಿಟ್ಟರು. ಹೇಗೆ ಮಾಡಿದರೂ ನಾನು ಪಾಸ್ ಎಂಬ ಮನೋಭಾವನೆ ಬೆಳೆಯಿತು. ಪೋಷಕರು ಮಕ್ಕಳ ತಪ್ಪುಗಳನ್ನು ತಿದ್ದುವಲ್ಲಿ ವಿಫಲರಾದರು. ಮಕ್ಕಳು ಹೇಳಿದಂತೆ ಕೇಳುವ ಪೋಷಕರ ಪ್ರಮಾಣ ಜಾಸ್ತಿಯಾಯಿತು. 6-8 ಮಕ್ಕಳಿದ್ದ ಮನೆಯಲ್ಲಿ ಈಗ ಒಬ್ಬರು ಇಬ್ಬರಾದರೂ ಮಕ್ಕಳಲ್ಲಿ ತಪ್ಪು ಕಂಡರೂ ಪೋಷಕರ ಅತಿ ಮುದ್ದಿನಿಂದ ಅದನ್ನು ತಿದ್ದದೆ ಆ ತಪ್ಪುಗಳನ್ನು ಮುಂದುವರಿಯಲು ಕಾರಣರಾದರು. ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳನ್ನು ತಿದ್ದಿದರೆ ಅದು ಶಿಕ್ಷಕರ ತಪ್ಪು ಎನ್ನುವುದು ಕೆಲವು ಪೋಷಕರ ವಾದ. ಇದರಿಂದ ಹಾದಿ ತಪ್ಪುವವರು ತಮ್ಮ ಮಕ್ಕಳೇ ಎನ್ನುವ ಕಹಿ ಸತ್ಯವನ್ನು ಅವರು ಅರಗಿಸಲಾರದು. ಇಂದಿನ ಮಕ್ಕಳ ವರ್ತನೆಯಲ್ಲಿ ಹಲವು ಬದಲಾವಣೆಗಳಾಗಿವೆ. ಮನೆಯಲ್ಲಿ ಪೋಷಕರು ಹೇಳಿದ ಹಾಗೆ ಕೇಳುವುದಿಲ್ಲ. ಎಲ್ಲದಕ್ಕೂ ಉದ್ದಟನದ ಉತ್ತರ. ತಮ್ಮ ಮನಸ್ಸಿಗೆ ತೋಚಿದಂತೆ ನಡೆದುಕೊಳ್ಳುತ್ತಾರೆ. ಹಿರಿಯರಲ್ಲಿ ಭಯ ಭಕ್ತಿ ಕಣ್ಮರೆಯಾಗಿದೆ. ಯಾವ ಕೆಲಸ ಏನು ಕೇಳಿದರೂ ಉದಾಸೀನದ ಉತ್ತರ. ಯಾವುದರಲ್ಲೂ ಆಸಕ್ತಿ ತೋರದೆ ಇರುವುದು. ಶಾಲೆಗಳಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಆದ ಕಾರಣ ಶಿಕ್ಷಕರ ಹಿಡಿತದಲ್ಲಿ ಮಕ್ಕಳಿಲ್ಲ. ಶಾಲೆಯಿಂದ ಸರಿಯಾಗಿ ಮನೆಗೆ ತಲುಪದೆ ಇರುವುದು. ಯಾರ ಭಯವಿಲ್ಲದೆ ಎಲ್ಲೆಂದರಲ್ಲಿ ತಿರುಗಾಡುವುದು. ಶಾಲೆಯ ನಿಯಮಗಳನ್ನು ಪಾಲಿಸದೆ ಇರುವುದು. ಸರಿಯಾದ ಯೂನಿಫಾರ್ಮ್ ಇಲ್ಲ. ಬ್ಯಾಗಲ್ಲಿ ಪುಸ್ತಕಗಳಿಲ್ಲ. ಮನೆ ಕೆಲಸ ಕೊಟ್ಟರೆ ಅದು ಪೂರ್ತಿಯಾಗಿಲ್ಲ ಎಂಬ ಉತ್ತರ ಮನೆಯವರಲ್ಲಿ ವಿಚಾರಿಸಿದಾಗ ಮನೆಯವರ ಹಿಡಿತದಲ್ಲಿ ಮಕ್ಕಳಿಲ್ಲ. ಮಕ್ಕಳ ಮನೋಭಾವನೆಯಲ್ಲಿ ಬದಲಾವಣೆಗಳು. ತಮ್ಮ ಪ್ರಾಯಕ್ಕೂ ಮೀರಿದ ಉತ್ತರಗಳು ಪೋಷಕರಿಗೂ ಶಿಕ್ಷಕರಿಗೂ ಸಿಗುತ್ತಿದೆ. ಹಾಗಾದರೆ ಮಕ್ಕಳು ಎಲ್ಲಿ ಹಾದಿ ತಪ್ಪುತ್ತಿದ್ದಾರೆ? ಮಕ್ಕಳ ವರ್ತನೆ ಬದಲಾಗಲು ಕಾರಣವೇನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿದೆ. ಮಕ್ಕಳ ವರ್ತನೆ ಹೀಗೆ ಮುಂದುವರಿದರೆ ಮುಂದಿನ ಸಮಾಜದ ಸ್ಥಿತಿ ಹೇಗೆ
ಎನ್ನುವ ಆತಂಕ ಎಲ್ಲರಲ್ಲೂ ಕಾಡುತ್ತಿದೆ. ಹಾಗಾದರೆ ಮಕ್ಕಳ ವರ್ತನೆ ಬದಲಾಗಲು ಕಾರಣವೇನು? ಆಧುನಿಕತೆಯ ಸೋಗಿಗೆ ಮಕ್ಕಳು ಬಲಿಯಾಗುತ್ತಿದ್ದಾರೆಯೇ? ಪ್ರಪಂಚದಾದ್ಯಂತ ವ್ಯಾಪಿಸಿದ ಕೊರೋನಾ ಎಂಬ ಮಹಾರೋಗದ ಬಳಿಕ ಮಕ್ಕಳ ಚಿಂತನೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ವಿಡಿಯೋ ತರಗತಿಯ ನೆಪದಲ್ಲಿ ಆರಂಭಗೊಂಡ ಮೊಬೈಲ್ ಬಳಕೆ ಮಿತಿ ಮೀರಿದೆ. ಬಳಕೆ ಗೊತ್ತಿಲ್ಲದ ಹಿರಿಯರು ಮಕ್ಕಳಲ್ಲಿ ಕೇಳಿ ಕಲಿಯುವ ಪ್ರಕ್ರಿಯೆ ಮುಂದುವರಿಸುತ್ತಾ ಕ್ರಮೇಣ ಮಕ್ಕಳು ಮೊಬೈಲ್ನ ದಾಸರಾದರು. ಮೊಬೈಲ್ ಅಂತರ್ಜಾಲದ ಬಳಕೆಯಿಂದ ಮೌಲ್ಯಗಳು ಕಣ್ಮರೆಯಾಯಿತು. ಪೋಷಕರ ನಿಯಂತ್ರಣದಲ್ಲಿ ಮಕ್ಕಳಿಲ್ಲ, ಜೊತೆಗೆ ಶಿಕ್ಷಕರ ಭಯವಿಲ್ಲ. ಮೊಬೈಲ್ ವೀಕ್ಷಣೆಯ ಚಟ, ಮೊಬೈಲ್ ಆಟಗಳು ವಿಪರೀತವಾಗಿ ಕೆಲವು ಮಕ್ಕಳು ಆತ್ಮಹತ್ಯೆಯ ಪ್ರಕರಣಗಳು ಜಾಸ್ತಿಯಾಗಿವೆ. ಆಧುನಿಕತೆಯ ಒತ್ತಡದ ಜಂಜಾಟದಲ್ಲಿ ಉದ್ಯೋಗಸ್ಥ ಪೋಷಕರಿಗೆ ತಮ್ಮ ಮಕ್ಕಳ ಕಡೆಗೆ ಗಮನ ಹರಿಸಲು ಸಮಯದ ಅಭಾವವಿದೆ. ಇದು ಮಕ್ಕಳ ವ್ಯಕ್ತಿತ್ವದ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಹೀಗೆ ಮುಂದುವರಿದರೆ ಡ್ರಗ್ಸ್, ಗಾಂಜಾ ಮಾಫಿಯಾಗಳ ಜಾಲಕ್ಕೂ ಬೀಳುವುದರಲ್ಲಿ ಸಂಶಯವಿಲ್ಲ. ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮನೋಭಾವನೆಗಳನ್ನು ಬದಲಿಸಲು ಪ್ರಯತ್ನಪಟ್ಟರೂ ಸಾಧ್ಯವಾಗುತ್ತಿಲ್ಲ. ಎಲ್ಲವೂ ಮೊಬೈಲ್ನಿಂದ, ಅಂತರ್ಜಾಲದಿಂದ ಸಿಗುತ್ತದೆ ಎನ್ನುವ ಉತ್ತರ. ಕಲಿಕೆಯಲ್ಲಿ ನಿರಾಸಕ್ತಿ, ಸೋಮಾರಿತನ, ಅಹಂಭಾವ ಎದ್ದು ಕಾಣುತ್ತಿದೆ. ಗುರು ಎಂದರೆ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಎಂಬ ಹಿಂದಿನ ಭಾವನೆಗೆ ಈಗ ಅರ್ಥವಿಲ್ಲದಾಗಿದೆ. ಗುರುಗಳನ್ನು ಕಂಡರೆ ಭಯ, ಭಕ್ತಿ, ಸಂಸ್ಕಾರದ ಕೊರತೆ, ಹಿರಿಯರಲ್ಲೂ ಮಾತನಾಡಿಸುವ ಗುಣ ಕಣ್ಮರೆಯಾಗಿದೆ. ಶಾಲೆಗಳಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಿ ಪೊಲೀಸರಿಂದ ಶಿಕ್ಷೆಯ ಪ್ರಮಾಣ ಜಾಸ್ತಿಯಾಗುತ್ತಿದೆ ಎಂದು ಎಲ್ಲರ ವಾದವಾಗಿದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಾದ ನಾವು ಹಿರಿಯರಲ್ಲಿ ಭಕ್ತಿ, ಗೌರವ, ಹಿರಿಯರೊಂದಿಗೆ ಅಕ್ಕರೆಯ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು. ಮಕ್ಕಳೆಂದರೆ ಸಂಸಾರದ ಕಣ್ಣು ಎಂಬ ಉಕ್ತಿಯನ್ನು ಸಾಕಾರಗೊಳಿಸಬೇಕು. ಪೋಷಕರು ಪ್ರೀತಿಯಿಂದ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ತಿದ್ದುವಾಗ ಕೋಪಿಸಿಕೊಳ್ಳದೆ ಅವರು ನಮ್ಮ ಹಿತಚಿಂತಕರು ಮನೋಭಾವನೆಯಿಂದ ಬೆಳೆಸಿಕೊಳ್ಳಬೇಕು. ಪೋಷಕರು ಶಿಕ್ಷಕರನ್ನು ಶತ್ರುಗಳಂತೆ ಕಾಣದೆ ಮಿತ್ರರಂತೆ ಭಾವಿಸಿ ಸದೃಢ ಸಮಾಜದ ನಿರ್ಮಾಣಕ್ಕೆ ನಮ್ಮ ಕೈಲಾದ ಕೊಡುಗೆಗಳನ್ನು ನೀಡೋಣ ಎಂಬ ಕಿವಿ ಮಾತಿನೊಂದಿಗೆ ನನ್ನ ಚಿಕ್ಕ ವಿಚಾರಗಳಿಗೆ ಪೂರ್ಣ ವಿರಾಮವನ್ನಿಡುತ್ತಿದ್ದೇನೆ. ಕನ್ನಡಿಗರೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಕನ್ನಡ ನೆಲ ಸಂಸ್ಕೃತಿಯ ಹಿರಿಮೆಯನ್ನು ಸಾರುವ ದಾರಾ ಬೇಂದ್ರೆಯ ಗೀತೆಗೆ ಧ್ವನಿಯಾಗಲಿದ್ದಾರೆ ನಮ್ಮ ಸ್ನೇಹಿತರು. ವಂದೇ 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 ಕರ್ನಾಟಕ ವಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ವಂದೇ. ವಂದೇ 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 ಕರ್ನಾಟಕ ವಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ವಂದೇ. ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ, ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದೇ. ಇಲ್ಲಿಯ ಜನಮನ ಭಾಷೆಯು ಕನ್ನಡ ಅದು ಒಂದೇ, ಒಂದೇ ಜನವು ಮನವು ಕನ್ನಡಿಗರು ಎಂದೇ. ಕುಲವೊಂದೇ ಛಲವೊಂದೇ ನೀತಿಯ ನೆಲವೊಂದೇ, ಹೀಗೆನ್ನದ ಹೆರವರು ಅವರಿದ್ದರು ಒಂದೇ, ಇರದಿದ್ದರು ಒಂದೇ. ಕನ್ನಡವೆಂದು ಒಪ್ಪದು ಕರ್ನಾಟಕ ನಿಂದೆ, ವಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ಕನ್ನಡ ಮಾತೆ ಮಾತೆಯು ಕರ್ನಾಟಕ ಒಂದೇ, ಅದು ದೈವತ ಅದು ಜೀವಿತ ಒಪ್ಪಿಹೆವದು ಎಂದೇ. ನಮ್ಮದು ನಿಮ್ಮದು ಅವರದು ಈ ಆಸ್ತಿ ಪಾಸ್ತಿ, ನಾಡಿನ ತಾಯಿಗೆ ಸೇರಿದೆ ಬೇರೆಯ ಮನೆ ನಾಸ್ತಿ. ಕನ್ನಡ ಕಾಯಕದಲ್ಲಿಲ್ಲವೂ ಕಮ್ಮಿ ಜಾಸ್ತಿ, ಇದನ್ನೊಪ್ಪದ ಹೆರವರು ಅವರಿದ್ದರು ಒಂದೇ, ಇರದಿದ್ದರು ಒಂದೇ. ಕರ್ನಾಟಕ ಹಿತ ಹಿಡಿತವು ಕನ್ನಡ ಕುಲದಿಂದೆ, ವಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ವಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸುವ ಎಂಬ ಸಂದೇಶದೊಂದಿಗೆ ಅರಿವಿನ ದೀವಿಗೆ ಎಂಬ ಕಿರುಪ್ರಹಸನಗೈಯಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಎಲ್.ಜೆ. ರವಿಕುಮಾರ್ ಅವರ ಸಾಹಿತ್ಯದಿಂದ ರಚಿಸಿದ ನೀತಿಕತೆ. ಹಿನ್ನೆಲೆ: ತುಂಗಭದ್ರಾ ತೀರದಲ್ಲಿರುವ ಒಂದು ಆಶ್ರಮ. ಗುರುಗಳಾದ ಶ್ರದ್ಧಾನಂದರು ತಮ್ಮ ಶಿಷ್ಯರೊಂದಿಗೆ ಸಕಲ ವಿದ್ಯೆಗಳನ್ನು ಬೋಧಿಸುತ್ತಿದ್ದರು. ಪಾತ್ರ ಪರಿಚಯ: ಗುರು ಶ್ರದ್ಧಾನಂದ, ಶ್ರೇಯಾಂಕ್, ಭೀಮಾ, ಕ್ರಿಸ್ ರಿಯೋಲಸ್ರಾದೋ, ರಾಜ, ವಿನೀತ್, ವಿಜಯ ಶರ್ಮ ಶಿಷ್ಯ, ಶ್ರೀಹ,
ವಿನಯ್ ಶರ್ಮ ಶಿಷ್ಯ ಶರಣ್ಯ, ಸೇವಕರು ಕ್ರಿಸ್ ಮತ್ತು ಶ್ರೇಯಾಂಕ್, ನಿರ್ವಾಹಕರು ಆಯಿಷತುಲ್ ಅಲ್ಸಾನಾ. ಶಿಷ್ಯರೇ, ನನ್ನಲ್ಲಿರುವ ಎಲ್ಲಾ ವಿದ್ಯೆಯನ್ನು ನಿಮಗೆ ದಾರೆ ಎರೆದಿದ್ದೇನೆ. ನೀವು ಸಕಲ ವಿದ್ಯಾ ಪಾರಂಗತರಾಗಿದ್ದೀರಿ. ಇಂದಿಗೆ ಇಲ್ಲಿನ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು. ನೀವಿನ್ನು ಇಲ್ಲಿಂದ ಹೊರಡಬಹುದು. ಶುಭಮಸ್ತು. ಹಾಗೇ ಆಗಲಿ ಗುರುವರ್ಯರೇ. ಆದರೆ ನಿಮ್ಮಲ್ಲಿ ನಮ್ಮದೊಂದು ವಿನಂತಿ. ಏನು ಕೇಳಿ ನನ್ನ ಶಿಷ್ಯರೇ. ಅಂದರೆ ನಾವು ಮುಂದೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನಮ್ಮ ಜೀವನ ನಿರ್ವಹಣೆ ಹೇಗೆ ಸ್ವಾಮಿ? ನೀವು ಹೇಳಿದಂತೆ ನಾವು ನಡೆದುಕೊಳ್ಳುತ್ತೇವೆ. ಹೋ, ಅದಾ ವಿಷಯ. ಹಾಗಾದರೆ ಇಲ್ಲಿ ಕೇಳಿ. ನಮ್ಮ ರಾಜ್ಯದ ರಾಜನಾದ ನ್ಯಾಯಾನಿಧಿಯ ಬಳಿ ಹೋಗಿ ಸಹಾಯ ಕೇಳಿ. ನಿಮ್ಮನ್ನು ನಾನು ಕಳಿಸಿದನೆಂದು ಹೇಳಿ. ರಾಜನು ಯಾರನ್ನು ಬರಿಗೈಯಲ್ಲಿ ವಾಪಸ್ಸು ಕಳುಹಿಸುವುದಿಲ್ಲ. ಆತನು ನಿಮ್ಮನ್ನು ಸಲಹುವನು. ಸರಿ ಗುರುಗಳೇ, ನಿಮ್ಮ ಚರಣಾವಿಂದಗಳಿಗೆ ನಮನಗಳು. ಹೋಗಿ ಬರುತ್ತೇವೆ, ಅಪ್ಪಣೆ ಕೊಡಿ. ಶಿಷ್ಯರು ವಂದಿಸಿ ಅಲ್ಲಿಂದ ತೆರಳುವುದು. ಆಸ್ಥಾನದಲ್ಲಿ ರಾಜನ ಉದ್ದೋಲಗ. ಸೇವಕರೇ, ಆ ಕಡೆ ನೋಡಿ, ಯಾರೋ ಇತ್ತ ಕಡೆ ಬರುವಂತೆ ಕಾಣುತ್ತದೆ. ಹೌದು ಮಹಾರಾಜರೇ. ವಿನಯ್ ಶರ್ಮ ಮತ್ತು ವಿಜಯ ಶರ್ಮರ ಆಗಮನ. ಪ್ರಣಾಮಗಳು ಪ್ರಭುಗಳೇ. ಎದ್ದೇಳಿ. ಯಾರು ನೀವು? ನನ್ನಿಂದ ಏನಾಗಬೇಕಿತ್ತು? ಮಹಾರಾಜರೇ, ನಾನು ವಿನಯ್ ಶರ್ಮಾ. ನಾನು ವಿಜಯ ಶರ್ಮಾ. ನಾವಿಬ್ಬರು ಮಹಾಗುರುಗಳಾದ ಶ್ರದ್ಧಾನಂದರ ಶಿಷ್ಯರು. ನಮ್ಮ ವಿದ್ಯಾಭ್ಯಾಸದ ಅವಧಿ ಇಂದಿಗೆ ಮುಗಿದಿದ್ದು, ಮುಂದಿನ ಜೀವನ ನಿರ್ವಹಣೆಗೆ ತಮ್ಮ ಸಹಾಯದ ಅಗತ್ಯವಿದೆ. ಅದಕ್ಕಾಗಿ ಗುರುಗಳ ಸಲಹೆಯಂತೆ ಇಲ್ಲಿಗೆ ಬಂದಿದ್ದೇವೆ. ದಯಮಾಡಿ ನಮ್ಮನ್ನು ಸಲಹಿ ಒಂದು ದಾರಿ ತೋರಿಸಿ ಪ್ರಭುಗಳೇ. ಸರಿ, ಆಯ್ತು. ನಿಮ್ಮ ಇಚ್ಛೆಯನ್ನು ನೆರವೇರಿಸುವೆನು. ನಿನಗೇನು ಬೇಕು ವಿಜಯ ಶರ್ಮ, ಕೇಳು. ನಾನು ತುಂಬಾ ಬಡವನಾಗಿದ್ದೇನೆ. ತಾವು ನನಗೆ ಹೇರಳವಾಗಿ ಧನ ಸಹಾಯ ಮಾಡಿದರೆ ನನ್ನ ಮುಂದಿನ ಜೀವನ ಸುಗಮವಾಗುತ್ತದೆ. ಅದರಿಂದ ವ್ಯಾಪಾರ ಪ್ರಾರಂಭಿಸಿ ಶ್ರೀಮಂತನಾಗಲು ಸಾಧ್ಯ. ದಯವಿಟ್ಟು ಕರುಣಿಸಿ ಮಹಾರಾಜ. ಹಾಗೋ ವಿನಯ್ ಶರ್ಮ, ನಿನಗೇನು ಬೇಕು? ಪ್ರಭು, ನನಗೆ ದ್ರವ್ಯದ ಮೇಲೆ ಆಸೆ ಇಲ್ಲ. ಬದಲಾಗಿ ನನಗೆ ಆಯುರ್ವೇದಕ್ಕೆ ಸಂಬಂಧಿಸಿದ ಬೃಹತ್ ಕೃತಿಯಾದ ವೈದ್ಯಸಾರ ಎಂಬ ತಾಳೆಗರಿ ಗ್ರಂಥವನ್ನು ತರಿಸಿಕೊಟ್ಟರೆ ಭಾರಿ ಉಪಕಾರವಾದೀತು. ಇದರಿಂದ ದೊರಕಿದ ಜ್ಞಾನದಿಂದ ಪರರಿಗೆ ಸೇವೆ ಮಾಡಬಹುದು. ದಯವಿಟ್ಟು ಸಹಾಯ ಮಾಡಿ. ವಿಜಯ ಶರ್ಮ ಮನದಲ್ಲೇ ನಗಾಡುವನು. ಸರಿ, ನಿಮ್ಮಿರುವರ ಇಚ್ಛೆಯನ್ನು ನೆರವೇರಿಸುವೆನು. ಸೇವಕರೇ, ಇಲ್ಲಿ ಬನ್ನಿ. ವಿಜಯ ಶರ್ಮನಿಗೆ ಅಪಾರ ಮೊತ್ತದ ಧನವನ್ನು, ವಿನಯ ಶರ್ಮನಿಗೆ ವೈದ್ಯಸಾರ ಗ್ರಂಥವನ್ನು ಆದಷ್ಟು ಬೇಗ ತರಿಸಿಕೊಡಿ. ಆಗಲಿ ಮಹಾರಾಜರೇ. ಕೃತಜ್ಞತೆಗಳು ಮಹಾರಾಜರೇ. ನಾವಿನ್ನು ಹೊರಡುತ್ತೇವೆ. ಅಲ್ಲಿಂದ ತೆರಳುವರು. ದಾರಿ ಮಧ್ಯದಲ್ಲಿ, ಲೋ ವಿನಯ ಶರ್ಮ, ನೀನೆಷ್ಟು ಮೂರ್ಖ! ರಾಜ ಏನು ಬೇಕು ಕೇಳು ಎಂದು ಅವಕಾಶ ಕೊಟ್ಟಾಗ ನೀನು ಬೆಳೆಬಾಳುವಂಥದ್ದನ್ನೇ ಕೇಳಬೇಕಿತ್ತಲ್ಲ. ಅದು ಬಿಟ್ಟು ಈ ಪುಸ್ತಕವನ್ನು ಕೇಳಿದ್ದೀಯಲ್ಲ, ನೀನು ಶತಮೂರ್ಖ. ಓ, ಹಾಗೋ ವಿಚಾರ. ನಿನ್ನ ಪಾಲಿಗೆ ಹಣವೇ ಸರ್ವಸ್ವ. ಆದರೆ ನನ್ನ ಪಾಲಿಗೆ ಈ ಗ್ರಂಥಕ್ಕಿಂತ ಮಿಗಿಲಾದ ಸಂಪತ್ತು ಬೇರೊಂದಿಲ್ಲ. ನನಗೆ ಇದು ಅಗತ್ಯವಾಗಿ ಬೇಕಾಗಿದೆ. ನನ್ನ ಅಗತ್ಯತೆಯನ್ನೇ ನಾನು ಕೇಳಬೇಕಲ್ಲ. ಹೌದೌದು, ಬಡವನಾಗಿಯೇ ಹುಟ್ಟಿ ಬಡವನಾಗಿಯೇ ಮುಂದುವರಿಯಬೇಕೆಂದು ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಯಾರಿಂದಲೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಏನೇ ಇರಲಿ, ನನಗೆ ಸಿಕ್ಕಿದ ಈ ಸಂಪತ್ತಿನಿಂದ ರಾಜಬೀದಿಯಲ್ಲಿ ದೊಡ್ಡ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಆಭರಣದ ಮಳಿಗೆಯನ್ನು ತೆರೆದು ವ್ಯಾಪಾರ ಮಾಡಬೇಕೆಂದಿದ್ದೇನೆ. ಹೆಚ್ಚು ಹೆಚ್ಚು ಹಣ ಸಂಪಾದಿಸಿ ನಾನು ಆದಷ್ಟು ಬೇಗ ಶ್ರೀಮಂತನಾಗುತ್ತೇನೆ. ನೀನು ನೋಡ್ತಾ ಇರು. ಆದರೆ ನೀನು ಈ ಗ್ರಂಥವನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತೀಯಾ? ಏನು ಸಾಧಿಸುತ್ತೀಯಾ? ನಾನು ಕೂಡ ಸಾಧಿಸುತ್ತೇನೆ. ಹಳ್ಳಿಯಲ್ಲಿರುವ ನನ್ನ ಗುಡಿಸಲಿಗೆ ತೆರಳಿ ಈ ಆಯುರ್ವೇದ ಗ್ರಂಥವನ್ನು ಕಷ್ಟಪಟ್ಟು ಅಭ್ಯಾಸ ಮಾಡುತ್ತೇನೆ. ನನಗೆ ಈ ಜ್ಞಾನವನ್ನು ಸಂಪಾದಿಸಲೇಬೇಕು. ಭಿಕ್ಷಾಟನೆಯ ಜೀವನವಾದರೂ ಸರಿ, ನಾನು ಅಧ್ಯಯನ ಮಾಡುವುದನ್ನು ಬಿಡಲಾರೆ. ಇಬ್ಬರೂ ತೆರಳುವರು. ಕೆಲವು ವರ್ಷಗಳ ಬಳಿಕ, ಅಹ್ಹಾ, ನಾನು ಈಗ ಈ ನಗರದ ಧನಿಕನಾಗಿದ್ದೇನೆ. ನನ್ನನ್ನು ಮೀರಿಸುವ ವ್ಯಾಪಾರಿಯೇ ಈ ರಾಜ್ಯದಲ್ಲಿಲ್ಲ. ಯೋ ಭೀಮಾ, ನೀನು ಅಲ್ಲಿ ಏನ್ ಮಾಡ್ತಿದ್ದೀಯಾ? ಇಲ್ಲಿ ಬಾ. ಬಂದೆ ದನಿಗಳೇ. ಅಲ್ಲಿ ನೋಡು, ಅಲ್ಲಿ ಯಾರೋ ನಿಂತಿರುವಂತೆ ಕಾಣುತ್ತಿದೆ. ಯಾರವರು? ನಿನಗೆ ಅವರ ಪರಿಚಯವಿದೆಯೇ? ಓ, ಅವರು ನಮ್ಮ ಹಳ್ಳಿಯ ವೈದ್ಯರು. ಹಳ್ಳಿಯ ಜನರಿಗೆ ಏನೂ ತೊಂದರೆಯಾಗದರೂ ಸರಿ, ಹೊತ್ತು ಗೊತ್ತಿಲ್ಲದೆ ಮನೆಗೆ ತೆರಳಿ ಚಿಕಿತ್ಸೆ ನೀಡುತ್ತಾರೆ. ನಮ್ಮ ಹಳ್ಳಿಯನ್ನು ಸಲಹುವವರೇ ಈ ವೈದ್ಯರು. ಇಡೀ ಊರೇ ಈ ವೈದ್ಯರನ್ನು ಹೊಗಳುತ್ತಿದ್ದಾರೆ. ಹೌದಾ? ಹಾಗಾದರೆ ನಮ್ಮ ರಾಜನಾದ ನ್ಯಾಯನಿಧಿಗೆ
ಏನೋ ರೋಗ ಬಂದಿದೆ ಅಲ್ವಾ, ಅದನ್ನು ಇವರಿಗೆ ಪರಿಹರಿಸಬಹುದಲ್ಲ? ಹೌದು ಹೌದು, ರಾಜನ ಆಸ್ಥಾನದ ಪಂಡಿತರಲ್ಲಿ ಯಾರಿಗೂ ಈ ಕಾಯಿಲೆಯನ್ನು ಗುಣಪಡಿಸಲಾಗಲಿಲ್ಲ. ನಾನೀಗಲೇ ಹೋಗಿ ರಾಜನಲ್ಲಿ ಸುದ್ದಿ ಮುಟ್ಟಿಸು ಬರುವೆ. ಭೀಮ ಆಸ್ಥಾನಕ್ಕೆ ಬರುವನು. ನಮ್ಮ ಹಳ್ಳಿಯ ವೈದ್ಯರು ವೈದ್ಯ ವೃತ್ತಿಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಪ್ರಭುಗಳೇ, ಅವರನ್ನು ಕರೆತಂದರೆ ತಮ್ಮ ಕಾಯಿಲೆ ಗುಣವಾಗಲು ಸಾಧ್ಯವಿದೆ. ಯಾರಲ್ಲಿ? ಸೇವಕರೇ, ಈಗಲೇ ಆ ವೈದ್ಯರನ್ನು ಕರೆತನ್ನಿ. ಆಗಲಿ ಮಹಾಪ್ರಭುಗಳೇ. ವೈದ್ಯರೇ, ವೈದ್ಯರೇ, ನಮ್ಮ ರಾಜರಿಗೆ ಒಂದು ಕಾಯಿಲೆ ಅಂಟಿಕೊಂಡಿದೆ. ತಾವು ದಯಮಾಡಿ ಆಸ್ಥಾನಕ್ಕೆ ಬಂದು ರಾಜನ ರೋಗವನ್ನು ಗುಣಪಡಿಸಬೇಕೆಂದು ನಮ್ಮ ಕೋರಿಕೆ. ಹಾ, ಸರಿ ಸರಿ, ನೀವು ಹೊರಡಿ, ನಾನು ಈಗಲೇ ಬರುವೆನು. ಪ್ರಣಾಮಗಳು ಮಹಾರಾಜರೇ. ನಿಮ್ಮ ಕಾಯಿಲೆಗೆ ನಾನು ಚಿಕಿತ್ಸೆ ಕೊಡುವೆನು. 1 ವಾರದೊಳಗೆ ನಿಮ್ಮ ಕಾಯಿಲೆ ವಾಸಿಯಾಗಬಹುದು. ತುಂಬಾ ದಿನಗಳ ಬಳಿಕ. ವೈದ್ಯರೇ, ನಿಮ್ಮ ಸೇವೆಗೆ ಕೃತಜ್ಞತೆಗಳು. ನಿಮ್ಮಿಂದ ನನ್ನ ಪ್ರಾಣ ಉಳಿಯಿತು. ನಿಮ್ಮಿಂದ ತುಂಬಾ ಉಪಕಾರವಾಯಿತು. ಛೆ, ಅದೆಂಥ ಮಾತು ಪ್ರಭುಗಳೇ. ಸ್ವಲ್ಪ ಹಿಂದಕ್ಕೆ ಹೋಗಿ. ನೀವು ಆ ದಿನ ನನಗೆ ವೈದ್ಯಶಾಸ್ತ್ರದ ಬೃಹತ್ ಗ್ರಂಥ ಕೊಡದೇ ಇರುತ್ತಿದ್ದರೆ ಇಂದು ನಿಮ್ಮ ಸೇವೆ ಮಾಡಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ನಿಮ್ಮ ಪ್ರಾಣ ಉಳಿಸಿದ್ದು ಆ ಗ್ರಂಥ ಮಹಾಪ್ರಭುಗಳೇ. ಅಂದರೆ ಹಾ ನೆನಪಾಯಿತು. ನೀನು ವಿನಯ ಶರ್ಮನೇ? ಏಕೆ ಸಂಶಯ? ನಾನೇ ಪ್ರಭು. ಬಹಳ ಸಂತೋಷವಾಯಿತು. ನಾನು ಕೊಟ್ಟ ಗ್ರಂಥವನ್ನು ಅಧ್ಯಯನ ಮಾಡಿ ನೀನು ಈ ಮಟ್ಟಕ್ಕೆ ಬೆಳೆದಿದ್ದೀಯಲ್ಲ. ನಿನ್ನ ಕಠಿಣ ಪರಿಶ್ರಮವೇ ಇಂದು ನನ್ನ ಜೀವ ಉಳಿಯಲು ಕಾರಣವಾಯಿತು. ಕೃತಜ್ಞತೆಗಳು ನಿನಗೆ. ನೀನು ಇನ್ನೂ ನಮ್ಮ ಆಸ್ಥಾನದ ರಾಜವೈದ್ಯನಾಗಿ ಇಲ್ಲೇ ಇದ್ದು ಬಿಡು. ಪ್ರಭುಗಳೇ, ಮನ್ನಿಸಬೇಕು, ಅದು ಸಾಧ್ಯವಿಲ್ಲ. ನಾನು ಆಸ್ಥಾನದ ವೈದ್ಯನಾದರೆ ನನ್ನ ಗ್ರಾಮವನ್ನು ಕಾಪಾಡುವವರು ಯಾರು? ಬಡ ಜನರಿಗೆ ಇನ್ನೂ ನನ್ನ ಸೇವೆಯ ಅಗತ್ಯವಿದೆ. ನಾನು ಅವರನ್ನು ಶುಶ್ರೂಷೆ ಮಾಡಿಕೊಂಡು ಅಲ್ಲೇ ಇರುವೆನು. ಹಾಗಾದರೆ ನಾನು ಗ್ರಾಮಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇನೆ. ಯಾರಲ್ಲಿ? ಸೇವಕರೇ, ಗ್ರಾಮಕ್ಕೆ ಹೋಗಿ ಅಲ್ಲಿನ ವೈದ್ಯ ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡಿ. ದೊಡ್ಡ ಕಟ್ಟಡಗಳನ್ನು ಕಟ್ಟಿಸಿಕೊಡಿ ಮತ್ತು ವೈದ್ಯರಿಗೆ ಅಗತ್ಯವಿರುವ ಸಲಕರಣೆಗಳನ್ನು ತರಿಸಿಕೊಡಿ. ಹಾಗೂ ಸಹಾಯಕರನ್ನು ನೇಮಿಸಿ. ಇದು ನನ್ನ ಆಜ್ಞೆ. ಹಾಗೇ ಆಗಲಿ ಸ್ವಾಮಿ. ವಿನಯ ಶರ್ಮಾ ಹಿಂತಿರುಗುವಾಗ, ಲೋ ವಿನಯ ಶರ್ಮಾ, ಎಷ್ಟು ದಿನಗಳಾಯ್ತು ನಿನ್ನನ್ನು ನೋಡಿ. ನೀನು ಹೇಗಿದ್ದೀಯಾ? ಏನ್ ಮಾಡ್ತಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ನಾನು ಈಗ ವೈದ್ಯನಾಗಿ ಹಳ್ಳಿಗರ ಸೇವೆ ಮಾಡ್ತಾ ಇದ್ದೇನೆ. ರಾಜವೈದ್ಯನಾಗಲು ನನಗೆ ಆಹ್ವಾನ ಇದ್ದರೂ ಅದನ್ನು ತಿರಸ್ಕರಿಸಿದೆನು. ಹಳ್ಳಿಗರ ಸೇವೆಯೇ ನನ್ನ ಜವಾಬ್ದಾರಿ. ನಿನಗೆ ಏಕೆ ಇನ್ನು ಬುದ್ಧಿ ಬಂದಿಲ್ಲ? ಆಸ್ಥಾನದ ವೈದ್ಯನಾಗಿ ಆರಾಮವಾಗಿ ಜೀವನ ನಿರ್ವಹಿಸಬಹುದಿತ್ತಲ್ಲ. ನನ್ನನ್ನು ನೋಡು, ನಾನೀಗ ಈ ಊರಿನ ಬಹುದೊಡ್ಡ ಧನಿಕ. ನನ್ನನ್ನು ಮೀರಿಸುವ ಶ್ರೀಮಂತರಿಲ್ಲ. ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಆಳು ಕಾಳನ್ನಿಟ್ಟು ಆರಾಮವಾಗಿ ಜೀವಿಸುತ್ತಿದ್ದೇನೆ. ಇವೆಲ್ಲ ಹಣದಿಂದ ಮಾತ್ರ ಸಾಧ್ಯ. ನಿನಗೂ ನನ್ನಂತೆ ಬದುಕಬಹುದಿತ್ತು. ಹಣ ಇದ್ದರೆ ಸುಖ ಸಂಪತ್ತು, ಇಲ್ಲದಿದ್ದರೆ ಎಲ್ಲಾ ವ್ಯರ್ಥ. ಆಹಾ, ಅದು ನಿನ್ನ ಭ್ರಮೆ, ನಿನ್ನ ಭಾವನೆ. ಎಲ್ಲರಿಗೂ ಒಂದೇ ಭಾವನೆ ಇರಬೇಕೆಂಬ ನಿಯಮವಿಲ್ಲ. ಒಬ್ಬೊಬ್ಬರು ಒಂದೊಂದರಲ್ಲಿ ಸುಖ ಕಾಣುತ್ತಾರೆ. ಕೆಲವರು ಹಣದಿಂದ ಸುಖ ಕಾಣುವರು, ಇನ್ನು ಕೆಲವರು ಸೇವೆಯಿಂದ ಸುಖ ಕಾಣುವರು. ಆದರೆ ಹಣದಿಂದ ಪಡೆದ ಸುಖ ಅದು ಕ್ಷಣಿಕ. ಆದರೆ ಸೇವೆಯಿಂದ ಗಳಿಸಿದ ಸುಖ ಆತ್ಮತೃಪ್ತಿ, ಅದು ಶಾಶ್ವತ ಎಂಬುದು ನನ್ನ ಭಾವನೆ. ನನ್ನ ಸೇವೆಯಿಂದ ನನಗೆ ಸಂಪೂರ್ಣ ತೃಪ್ತಿ ಇದೆ. ಆಹಾ, ಸರಿ, ನಿನ್ನ ಇಚ್ಛೆ ನಿನಗೆ, ನನ್ನ ಇಚ್ಛೆ ನನಗೆ. ಹೊರಡೋಣ. ಕೆಲವು ದಿನಗಳ ಬಳಿಕ. ಅಯ್ಯೋ ಅಯ್ಯೋ, ಎಲ್ಲಾ ಹೋಯಿತು. ನನ್ನ ಅಂಗಡಿಯನ್ನು ಕಳ್ಳರು ದೋಚಿದರು. ಇದನ್ನು ಕೇಳಿದ ನಾನು ಆಘಾತಗೊಂಡು ರೋಗಿಷ್ಠನಾದೆನು. ನನ್ನ ಅವಸ್ಥೆಯನ್ನು ಕಂಡು ನನ್ನ ಸೇವಕರು, ಮಡದಿ, ಮಕ್ಕಳು ನನ್ನನ್ನು ಬಿಟ್ಟು ಹೋದರು. ನನಗೆ ದಿಕ್ಕಿಲ್ಲದಂತಾಗಿದೆ. ಮನೆ ಮಠ ಕಳೆದುಕೊಂಡ ನಾನು ಹಸಿವೆಯಿಂದ ಬೀದಿ ಬೀದಿ ಅಲೆಯುವ ಪರಿಸ್ಥಿತಿ ಬಂದಿದೆ. ಅಯ್ಯೋ ಶಿವನೇ, ನಾನು ಶ್ರೀಮಂತನಾಗಿದ್ದಾಗ ನೋಡುತ್ತಿದ್ದ ಜನರೆಲ್ಲ ನನ್ನನ್ನು ನಿಕೃಷ್ಟವಾಗಿ ನೋಡುತ್ತಿದ್ದಾರೆ. ನನ್ನ ದೇಹಕ್ಕೆ ಅಂಟಿಕೊಂಡ ರೋಗದಿಂದ ನಾನು ಬಳಲಿ ಬೆಂಡಾಗಿದ್ದೇನೆ. ನಾನು ಏನು ಮಾಡಲಿ? ಅಯ್ಯೋ. ಅರೇ ವಿಜಯ ಶರ್ಮಾ, ಏನಾಯ್ತೋ? ಯಾಕೆ ಹೀಗಿದ್ದೀಯಾ? ಎಷ್ಟು ಸೊರಗಿದ್ದೀಯಾ? ಏನು ನಿನ್ನ ಕತೆ? ಬಾ ನನ್ನ ಆಸ್ಪತ್ರೆಗೆ. ನಾನು ನಿನಗೆ ಚಿಕಿತ್ಸೆ ನೀಡಿ ನಿನ್ನನ್ನು ಗುಣಪಡಿಸುತ್ತೇನೆ. ಲೋ ವಿನಯ, ನೀನು ನಿಜವಾದ ಗೆಳೆಯ ಕಣೋ. ಮಾನವೀಯತೆ, ಸೇವೆ ಗುಣವೇ ನಿನ್ನನ್ನು ಕಾಪಾಡಿದೆ. ನನ್ನಲ್ಲಿ ಎಲ್ಲವೂ ಇರುವಾಗ ಎಲ್ಲರೂ ನನ್ನವರಾಗಿದ್ದರು. ನನ್ನಲ್ಲಿ ಏನೂ ಇಲ್ಲದಾಗ ಎಲ್ಲರೂ ಬಿಟ್ಟು ಹೋದರು. ನಾನು ಶೂನ್ಯನಾದೆನು. ಎಲ್ಲರೂ ಬಯಸಿದ್ದು ವ್ಯಕ್ತಿತ್ವವನ್ನಲ್ಲ, ಸಂಪತ್ತನ್ನು ಎಂದು ನನಗೆ ಈಗ ಅರಿವಾಯಿತು. ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ಬಹಳಷ್ಟು ಸಲ ನೋಯಿಸಿದ್ದೇನೆ, ಹಂಗಿಸಿದ್ದೇನೆ.
ಆದರೆ ನೀನು ಯಾವುದನ್ನೂ ಮನದಲ್ಲಿಟ್ಟುಕೊಳ್ಳದೆ ನನ್ನನ್ನು ಶುಶ್ರೂಷೆ ಮಾಡಿ ಕಾಪಾಡಿದ್ದೀಯ. ನಿನ್ನ ಸೇವೆಯ ಗುಣವೇ ಶ್ರೇಷ್ಠ. ಇವತ್ತು ನನ್ನ ಕಣ್ತೆರೆಯಿತು, ನನಗೆ ನನ್ನ ತಪ್ಪಿನ ಅರಿವಾಯಿತು. ಸರಿ ಸರಿ, ಈಗಲಾದರೂ ನಿನ್ನ ತಪ್ಪಿನ ಅರಿವಾಯ್ತಲ್ಲ. ನಿನ್ನ ಮನೋಭಾವನೆಗೆ ಕಾಲವೇ ಸರಿಯಾದ ಶಿಕ್ಷೆ ನೀಡಿದೆ. ಇನ್ನು ಇರಲು ಜಾಗವಿಲ್ಲ ಎಂದು ಚಿಂತಿಸದೆ ನೀನು ಕೂಡ ನನ್ನ ಜೊತೆ ಇದ್ದು ಬಿಡು. ನಾವು ಒಟ್ಟಾಗಿ ಸೇರಿ ಬಡವರ ದೀನದಲಿತರ ಸೇವೆ ಮಾಡ್ತಾ ಕಾಲ ಕಳೆಯೋಣ. ಸರಿ ಸರಿ, ಹಾಗೇ ಆಗಲಿ ಗೆಳೆಯ. ಸಂದೇಶ: ಧನ ಸಂಪತ್ತಿಗಿಂತ ಜ್ಞಾನದ ಸಂಪತ್ತು, ಅಧಿಕಾರ, ಆಸ್ತಿಯ ಸಂಪತ್ತು ಎಲ್ಲ ಕ್ಷಣಿಕ, ಆದರೆ ಜ್ಞಾನದ ದೀವಿಗೆ ಶಾಶ್ವತ ಎಂಬ ಸಂದೇಶದೊಂದಿಗೆ ಈ ಅರಿವಿನ ದೀವಿಗೆ ಎಂಬ ಪ್ರಹಸನಕ್ಕೆ ನಡೆಸಿಕೊಟ್ಟ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಿಸರ್ಗದ ಸೊಗಸು. ಪ್ರಥಮ ಮಳೆಯ ಸೌಂದರ್ಯವನ್ನು ಸಾರುವ ಗೀತೆಯು ನಮ್ಮ ಸ್ನೇಹಿತೆಯಿಂದ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಭೂಮಿಗೂ ಬಾನಿಗೂ ಭೂಮಿಗೂ ಬಾನಿಗೂ ಬೆಸೆದ ಕಳೆ, ಮೊಳೆಸಲು ಎಲ್ಲೆಡೆ ಜೀವ ಕಳೆ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಮೊದಲಿಗೆ ಗುಡುಗುಡು ಗುಡುಗಿನ ಸದ್ದು ಮಾಡುವ ಮೋಡವು ಅದು ಮೇಲೆದ್ದು. ಮೊದಲಿಗೆ ಗುಡುಗುಡು ಗುಡುಗಿನ ಸದ್ದು ಮಾಡುವ ಮೋಡವು ಅದು ಮೇಲೆದ್ದು. ಬರುವುದು ಮಿಂಚಿನ ಗೊಂಚಲು ತೂರಿ, ಬರುವುದು ಮಿಂಚಿನ ಗೊಂಚಲು ತೂರಿ. ವರ್ಷದ ಹರ್ಷದ ಬೆಳಕನು ತೋರಿ, ವರ್ಷದ ಹರ್ಷದ ಬೆಳಕನು ತೋರಿ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಪರಿಸರ ಚಕ್ರದ ಉರುಳುವ ಗತಿಯು ಮಾನವ ಕೋಟಿಯು ಜೀವನ ಶ್ರುತಿಯು. ಪರಿಸರ ಚಕ್ರದ ಉರುಳುವ ಗತಿಯು ಮಾನವ ಕೋಟಿಯು ಜೀವನ ಶ್ರುತಿಯು. ಜೊತೆಗೂಡುತ್ತ ಮುಂದರಿಯಲಿ ಗೀತ, ಜೊತೆಗೂಡುತ್ತ ಮುಂದರಿಯಲಿ ಗೀತ. ಗತಿ ತಪ್ಪದ ಜೀವನ ಸಂಗೀತ, ಗತಿ ತಪ್ಪದ ಜೀವನ ಸಂಗೀತ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಕಾಯುತ್ತ ಕರೆಯಲು ಕಾದ ಇಳೆ, ಟಪಟಪಿಸುತ್ತ ಹನಿ ಬಂತು ಮಳೆ. ಈಗ ಸೋಜುಗಾದ ಸೂಜು ಮಲ್ಲಿಗೆ ಎಂಬ ಗೀತೆಗೆ ಧ್ವನಿಯಾಗುವವರು ನಮ್ಮ ಸಹಪಾಠಿಗಳು. ಮಾದೇವ 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 ಮಾದೇವ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ. ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ. ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪಾಳೆ ಬೆಳಗ್ಯುನಿ ತುಪ್ಪವ ಕಾಯಿಸಿವ್ನಿ, ಕಿತ್ತಾಳೆ ಹಣ್ಣ ತಂದಿವ್ನಿ. ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ. ಮಾದಪ್ಪ
ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿ ಎಂದು ಅವರಿನ್ನು ಹಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ಶ್ರೀಮತಿ ಜಾನೆಟ್ ಡಿಸೋಜಾ ಮುಖ್ಯ ಶಿಕ್ಷಕರು, ಶ್ರೀಮತಿ ಸೌಮ್ಯ ಪುರುಷೋತ್ತಮ್, ಶ್ರೀಮತಿ ಫ್ಲಾವಿಯಾ ಅಲ್ಬುಕರ್ ಪುತ್ತೂರು, ಶ್ರೀಮತಿ ಬಬಿತಾ ಡಿಸೋಜಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಕುಮಾರಿ ವೀಕ್ಷಾ, ಕುಮಾರಿ ಮೈತ್ರಿ ಪಿ, ಚಿರಾಶ್ರೀ, ಶ್ರೀಹಾ ಜಿ ಶೆಟ್ಟಿ, ಪವಿಶ್ರೀ ಆರ್, ಆಯಿಷತುಲ್ ಅಲ್ಸಾನಾ, ರೇಷ್ಮಾ, ತ್ರಿಶಾಲಿ, ಶರಣ್ಯ ಕೆ, ವಿನೀತ್, ಕ್ರಿಸ್ ಲಸ್ರಾದೋ, ಶ್ರೇಯಾಂಕ್ ಕೆ ಭಂಡಾರಿ.